ದುಡಿದು ತಿನ್ನೋ ಜನಗಳ ಹತ್ರ ಕಿತ್ಕೊಂಡು ತಿಂತಿದವ ಸರ್ಕಾರ ಅನ್ಸುತ್ತೆ ಈ ವಿಷಯವನ್ನ ನೋಡಿದ್ರೆ. ಹೌದು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಅಂದ್ರೆ ಎಸ್ಸಿ ಎಸ್ಟಿ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಸರಿಸುಮಾರು 15,000 ಕೋಟಿ ಹಣವನ್ನ ಗ್ಯಾರಂಟಿಗೆ ಬಳಸ್ಕೊಂಡಿತ್ತು. ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಕಂಟಕ ಆಗಿತ್ತು. ಇದೀಗ ಕೇಂದ್ರ ಸರ್ಕಾರ ಕೂಡ ಎಸ್ಸಿ ಎಸ್ಟಿ ಹಾಗೆ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳ ಒಂದು ರೀತಿಯ ಅಭಿವೃದ್ಧಿಗೆ ಆ ಸ್ಕಾಲರ್ಶಿಪ್ಗೆ ಮೀಸಲಿಟ್ಟಂತ ಹಣವನ್ನ ಬೇರೆದಕ್ಕೆ ಬಳಕೆ ಮಾಡಿಕೊಂಡಿದೆ, ಕಡಿತಗೊಳಿಸಿದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಆರೋಪ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು, ಕರ್ನಾಟಕದವರು, ನಮ್ಮ ರಾಜ್ಯದವರು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೂಡ 15,000 ಕೋಟಿ ಎಸ್ಸಿ ಎಸ್ಟಿ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿಗೆ ಬಳಸುತ್ತೆ. ಕೇಂದ್ರ ಸರ್ಕಾರ ಎಸ್ಸಿ ಎಸ್ಟಿ ಹಾಗೆ ಮುಸಲ್ಮಾನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಣವನ್ನು ಬೇರೆದಕ್ಕೆ ಬಳಸುತ್ತೆ, ಕಡಿಮೆ ಮಾಡುತ್ತೆ. ಸೊ ಇವೆಲ್ಲವನ್ನು ಕೂಡ ನೋಡಿದ್ರೆ ದುಡಿದು ತಿನ್ನುವ ಆ ಜನಗಳ ಹಣವನ್ನ ಕಿತ್ತು ತಿನ್ನುವ ಕೆಲಸವನ್ನ ರಾಜ್ಯ ಕಾಂಗ್ರೆಸ್, ಕೇಂದ್ರ ಬಿಜೆಪಿ ಸರ್ಕಾರ ಮಾಡ್ತಿದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅಂದ್ರೆ ಕೇಂದ್ರ ಆಗ್ಬೋದು, ರಾಜ್ಯ ಆಗ್ಬೋದು, ಎರಡೂ ಸರ್ಕಾರಗಳು ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿಗಿಂತ ಆ ಅಭಿವೃದ್ಧಿನ ಕುಂಠಿತಗೊಳಿಸೋಕೆ ಕೆಲಸ ಮಾಡ್ತಿದ್ದವ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಂತ ಸಹಜವಾಗಿ ಈ ಸುದ್ದಿ ನೋಡಿದ್ರೆ ಅನ್ಸುತ್ತೆ. ಹೌದು, ಎಸ್ಸಿ ಎಸ್ಟಿ ಒಬಿಸಿ ಅಲ್ಪಸಂಖ್ಯಾತರ ಸ್ಕಾಲರ್ಶಿಪ್ ಕಡಿತ ಆಗಿರ್ತಕ್ಕಂಥ ಸುದ್ದಿ ಇದು. ಕೇಂದ್ರ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಗ್ದಾಳಿ ಮಾಡಿದ್ದಾರೆ. ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಯುವ ಜನಾಂಗದ ವಿದ್ಯಾರ್ಥಿ ವೇತನವನ್ನ ಕೇಂದ್ರ ಸರ್ಕಾರ ಕಿತ್ಕೊಂಡಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆಯು ದುರ್ಬಲ ವರ್ಗಗಳ ಆಶೋತ್ತರಗಳನ್ನು ಅಣಕಿಸುತ್ತದೆ ಅಂತ ಹೇಳಿದ್ದಾರೆ. ದೇಶದ ದುರ್ಬಲ ವರ್ಗಗಳ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಸಿಗುವವರೆಗೆ ಮತ್ತು ಅವರ ಕೌಶಲ್ಯವನ್ನು ಪ್ರೋತ್ಸಾಹಿಸುವವರೆಗೆ ಯುವಕರಿಗೆ ಉದ್ಯೋಗಗಳನ್ನು ಹೇಗೆ ಹೆಚ್ಚಿಸಲಾಗುತ್ತದೆ ಅಂತ ಅವರು ಕೇಳಿದ್ದಾರೆ. ಈ ತರ ಆಗ್ಬಿಟ್ರೆ ಹೆಂಗ್ ಮಾಡೋದು ಅಂತ. ನರೇಂದ್ರ ಮೋದಿ ಅವರೇ, ನಿಮ್ಮ ಸರ್ಕಾರ ದೇಶದ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಅಲ್ಪಸಂಖ್ಯಾತ ವರ್ಗಗಳ ಯುವಕರ ವಿದ್ಯಾರ್ಥಿ ವೇತನವನ್ನು ಕಿತ್ಕೊಂಡಿದೆ ಅಂತ ಖರ್ಗೆ ಹಿಂದಿಯಲ್ಲಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ನಾಚಿಕೆಗೇಡಿನ ಸರ್ಕಾರಿ ಅಂಕಿಅಂಶಗಳು ಮೋದಿ ಸರ್ಕಾರ ಎಲ್ಲಾ ಸ್ಕಾಲರ್ಶಿಪ್ಗಳಲ್ಲಿ ಫಲಾನುಭವಿಗಳನ್ನು ಗಮನಾರ್ಹವಾಗಿ ಇಳಿಕೆ ಮಾಡಿರುವುದು ಮಾತ್ರವಲ್ಲದೆ ವರ್ಷದಿಂದ ವರ್ಷಕ್ಕೆ ಸರಾಸರಿ 25% ಕಡಿಮೆ ಹಣವನ್ನು ಖರ್ಚು ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಕಡಿಮೆಯಾಗಿರುವ ವಿದ್ಯಾರ್ಥಿ ವೇತನದ ಮಾಹಿತಿಯನ್ನ ಖರ್ಗೆ ಅವರು ಹಂಚಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಿರೋ ರೀತಿ ಈ ಬೆಳವಣಿಗೆ ಒಳ್ಳೆಯದಲ್ಲ. ಖರ್ಗೆ ಅವರ ಈ ಕಾಳಜಿಯನ್ನ ನಾನು ಒಪ್ತೇನೆ, ಮೆಚ್ಚುತ್ತೇನೆ, ಸಭಾಷ್ ಅಂತೇನೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೂ ಸಹ ಅದೇ ಕಾಳಜಿನ ತೋರಿಸಿ ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಯಾಕಪ್ಪ ಬಳಸ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ, ಬಳಸಬೇಡಿ, ಅದನ್ನು ಗ್ಯಾರಂಟಿಗೆ ಕೊಡಿ ಆ ಜನಗಳಿಗೆ ಅಂತ ಹೇಳಬಹುದಲ್ವೇ ಅಂತ ಕಾಣುತ್ತೆ. ಯಾಕಂದರೆ ಕೇವಲ ಪಾಲಿಟಿಕ್ಸ್ ಆಗಿಬಿಟ್ಟಿದೆ. ರಾಜ್ಯ ಬಿಜೆಪಿಯವರು ಎಸ್ಸಿ ಎಸ್ಟಿ ಹಣವನ್ನು ಕಾಂಗ್ರೆಸ್ ಅವರು ಈ ಥರ ಗ್ಯಾರಂಟಿಗೆ ಬಳಸೋರನ್ನು ಟೀಕೆ ಮಾಡ್ತಾರೆ. ಕೇಂದ್ರದವರು ಎಸ್ಸಿ ಎಸ್ಟಿ ಒಬಿಸಿ ಹಾಗೆ ಮುಸಲ್ಮಾನ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಹಣವನ್ನು ಕಡಿಮೆ ಮಾಡಿದ್ದಾರೆ ಅಂತ ಖರ್ಗೆ ಅವರು ಮಾತಾಡ್ತಾರೆ. ಇಬ್ಬರೂ ಮಾಡ್ತಿರೋದು ಅನ್ಯಾಯ ಅಲ್ವೇ? ಹಾಗಾಗಿ ನಾನು ಈ ಸುದ್ದಿಯ ಪ್ರಾರಂಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಬಿಜೆಪಿ ಸರ್ಕಾರ, ಎರಡೂ ಸರ್ಕಾರಗಳು, ಎರಡೂ ಪಕ್ಷಗಳು ಎಸ್ಸಿ ಎಸ್ಟಿ ಸಮುದಾಯವನ್ನ ಮತ್ತಷ್ಟು ಹಿಂದಕ್ಕೆ, ಮತ್ತಷ್ಟು ಮೋಸ ಮಾಡೋ ಕೆಲಸ ಮಾಡ್ತಿದ್ದಾವೆ ಅಂತ ವಿಷಯ ಹೇಳಿತು. ಯಾಕೆಂದ್ರೆ ಅದೇ ಖರ್ಗೆ ಅವರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗೆ ಬಳಸಿರೋ 15,000 ಕೋಟಿಯನ್ನ ಬಳಸಬೇಡಿ, ಹಿಂಗೆ ಇವತ್ತು ಗ್ಯಾರಂಟಿ ಇಲ್ಲ ಅಂದ್ರೆ ಆ ಸಮುದಾಯಕ್ಕೆ ಹಣ ಸೇರಿರೋದು. ಗ್ಯಾರಂಟಿ ಇಲ್ಲ ಅಂದಿದ್ರೆ ಆ 15,000 ಕೋಟಿ ಹಣ ಆ ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿ ಬಳಕೆ ಆಗಿರೋದು. ಗ್ಯಾರಂಟಿ ಕಾರಣಕ್ಕೆ 15,000 ಕೋಟಿ ಕಡಿಮೆ ಆಗಿದೆ ಕರ್ನಾಟಕದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ. ಕೇಂದ್ರ ಸರ್ಕಾರದ ಟೀಕೆ ಮಾಡಿ ಆದರೆ ರಾಜ್ಯ ಸರ್ಕಾರದನ್ನು ಸರಿ ಮಾಡ್ಕೊಳ್ಳಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅಂತ ಹೇಳ್ಬೋದು ಅಂತ ಅನ್ಕೋತೀನಿ. ತಾವೇನು ಹೇಳ್ತೀರಿ? ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಸುಳ್ಳು ಹೇಳಿ ರಾಜಕಾರಣ ಮಾಡಿದಂಥ ವ್ಯಕ್ತಿ ಅಲ್ಲ, ಸುಳ್ಳು ಹೇಳೋ ವ್ಯಕ್ತಿತ್ವ ಆ ವ್ಯಕ್ತಿಯದ್ದಲ್ಲ. ಅನ್ಸಿದ್ನ ಹೇಳ್ತಿರ್ತಾರೆ. ಮೊನ್ನೆ ಅಷ್ಟೇ ಸಾಕು ರಾಜೀನಾಮೆ ಬಿಸಾಕ್ತೀನಿ ಅನ್ನೋ ಮಾತನ್ನ ಹೇಳ್ತಿದ್ರು. ಇದೀಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದಷ್ಟು ವಿಷಯವನ್ನು ಹಂಚಿಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಹೊರೆಯಾಗಿವೆ ಎಂಬುದು ಸತ್ಯ, ಬಡವರಿಗಾಗಿ ಸಹಿಸಿಕೊಳ್ಳಬೇಕು ಅಷ್ಟೇ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ಏನು ಕೆಲಸ ಕಾರ್ಯ ಆಗ್ತಾ ಇಲ್ಲ, ಎಲ್ಲ ಹಣವನ್ನು ಅಲ್ಲಿಗೆ ಹೊಂದಿಸೋದಾಗಿದೆ. ಆ ಕೊಡ್ತಿರೋ ಹಣದಲ್ಲೂ ವ್ಯತ್ಯಾಸ ಆಗ್ತಿರೋದಕ್ಕೂ ಕೂಡ ಜನ ಚೀತು ಅಂತ ಮಾತಾಡ್ತಿದ್ದಾರೆ. ಇದೆಲ್ಲದರ ಬಗ್ಗೆ ಬೇಸರ ಇದ್ದಂಗೆ ಕಾಣ್ತಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ. ಹೌದು,
ಗ್ಯಾರಂಟಿ ಯೋಜನೆಗಳು ಹೊರೆಯಾಗಿವೆ ಎಂಬುದರಲ್ಲಿ ಎರಡೂ ಮಾತಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿಗಳಿಂದ ಹೊರೆಯಾಗ್ತಿರುವುದು ನಿಜ, ಆದರೆ ಅದನ್ನು ನಾವು ಗೊತ್ತಿದ್ದೇ ಜಾರಿಗೆ ತಂದಿದ್ದೇವೆ. ಬಡವರಿಗಾಗಿ ಆಗುವ ಹೊರೆಯನ್ನ ನಾವು ಸಹಿಸಿಕೊಳ್ಳಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಬಿಜೆಪಿಯವರಿಗೆ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗುವುದು ಬೇಕಿಲ್ಲ. ಹೇಗಾದ್ರೂ ಮಾಡಿ ಗ್ಯಾರಂಟಿ ಯೋಜನೆಗಳನ್ನು ಹತ್ತಿಕ್ಕಬೇಕು ಎನ್ನುವ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಉದ್ದೇಶ ಬಡವರಿಗೋಸ್ಕರ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಿದ್ದೇವೆ. ಬಡವರಿಗೆ ಹಣ ಕೊಡುವುದು ಬಿಜೆಪಿಯವರಿಗೆ ಮನಸ್ಸಿಲ್ಲ ಅಂದ್ರೆ ಬಿಜೆಪಿಯವರ ಸಿದ್ಧಾಂತ ಏನಿದೆ ಎಂಬುದು ಅರ್ಥವಾಗುತ್ತದೆ. ಬಿಜೆಪಿಯವರು ಬಡವರ ಪರ ಇಲ್ಲ, ಪ್ರತಿಭಟನೆ ಮೂಲಕ ಸಾರ್ವಜನಿಕವಾಗಿ ಅದನ್ನು ಹೇಳಲು ಹೊರಟಿದ್ದಾರೆ. ಇದೆಲ್ಲವನ್ನ ಜನ ಗಮನಿಸಿದ್ದಾರೆ ಅಂತ ಟೀಕಿಸಿದರು. ಆದಾಯ ತೆರಿಗೆದಾರರು ಮತ್ತು ಸರ್ಕಾರಿ ನೌಕರರು ಸೇರಿದಂತೆ ಅನೇಕ ಜನರು ಈ ಯೋಜನೆಗಳಿಂದ ಹೊರಬಂದಿದ್ದಾರೆ ಅಂತ ಸಚಿವರು ಹಂಚಿಕೊಂಡರು. ಎಲ್ಲರೂ ಅದೇ ರೀತಿ ಮುಂದುವರೆದ್ರೆ ಬಡವರಿಗೆ ಅನುಕೂಲ ಆಗುತ್ತದೆ ಅಂತ ಹೇಳಿದರು. ಬಡತನ ರೇಖೆಗಿಂತ ಕೆಳಗಿರುವ ಬಿಪಿಎಲ್ ಕಾರ್ಡ್ದಾರರಿಗೆ ಮಾತ್ರ ಖಾತ್ರಿ ಯೋಜನೆಗಳನ್ನು ಒದಗಿಸಬೇಕು ಎಂಬ ತುರುವೇಕೆರೆ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಅವರ ಸಲಹೆ ನೀಡಿದ್ದಾರೆ. ವಿರೋಧ ಪಕ್ಷಗಳು ಸಲಹೆಗಳನ್ನು ನೀಡಿದರೆ ಸರ್ಕಾರ ಚರ್ಚೆಗೆ ಮುಕ್ತವಾಗಿದೆ ಅಂತ ಸ್ಪಷ್ಟಪಡಿಸಿದರು. ಆದರೆ ಬಿಪಿಎಲ್ ಕಾರ್ಡ್ ಯಾರು, ಎತ್ತ, ಜೀವನ ಮಟ್ಟ ಹೇಗೆ ಅನ್ನೋದನ್ನ ಮತ್ತಷ್ಟು ಬೇರೆ ರೀತಿ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಇವತ್ತು ಬಡವ್ರ ಮನೇಲೂ ಬೈಕ್ ಇದೆ, ಬಡವ್ರ ಮನೇಲೂ ಫ್ರಿಡ್ಜ್ ಇದೆ, ಬಡವ್ರ ಮನೇಲೂ ಟಿವಿ ಇದೆ. ಅದೇ ಮಾನದಂಡ ಇಟ್ಕೊಂಡು ನಾವು ಬಿಪಿಎಲ್ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಬಿಪಿಎಲ್ ಕಾರ್ಡ್ನ ಮಾನದಂಡ ಐ ಅಗ್ರಿ, ಬಟ್ ಬಿಪಿಎಲ್ ಎಷ್ಟು ಜನ ಕಿತ್ತಾಕ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಟ್ಯಾಕ್ಸ್ IT ಫೈಲ್ ಮಾಡೋದು ಬೇರೆ, ಟ್ಯಾಕ್ಸ್ ಕಟ್ಟೋದು ಬೇರೆ. ನಮ್ಮಲ್ಲಿ IT ಫೈಲ್ ಮಾಡೋರು ರಿಟರ್ನ್ ಸಲ್ಲಿಸಿರ್ತಾರೆ. ಆದರೆ ಲಾಭ ವರ್ಷಕ್ಕೆ 10 ಲಕ್ಷವೋ 15 ಲಕ್ಷ ಲಾಭ ಇದ್ದವ್ರಿಗೆ ಅವಶ್ಯಕತೆ ಇಲ್ಲ. ಆದರೆ ಮಧ್ಯಮ ವರ್ಗ, ಕೆಳವರ್ಗ, ಬಡವರ್ಗಕ್ಕೆ ಇದರ ಅವಶ್ಯಕತೆ ಇದೆ. ಅದನ್ನು ನೋಡಿ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಹಾಗಾಗಿ ಸುಮ್ಮನೆ ನಿನಗೂ ಫ್ರೀ, ಮಾದೇವಪ್ಪನ ಹೆಂಡ್ತಿಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ ಅಂತ ಹೇಳಬೇಕಾದಾಗ ಇದರ ಪರಿಜ್ಞಾನ ಇರಬೇಕಾಗಿತ್ತು ಹೇಳಿದವ್ರಿಗೆ. ಆಮೇಲೆ ಹಾಗೆ ಹೀಗೆ ಅಂತ ಕತೆಗಳು ಹೇಳೋದು. ಹಾಗಾಗಿ ಮತವನ್ನು ಹಾಕಿಸ್ಕೊಂಡ್ರೆ ಯಾಮಾರ್ಸೋಕ್ಕೆ ಸ್ವಲ್ಪ ಟೈಮ್ ಯಾಮಾರಿಸ್ಬೋದು, ಯಾವಾಗಲೂ ಲಾಂಗ್ ಟೈಮ್ ಯಾಮಾರ್ಸೋಕ್ಕಾಗಲ್ಲ ಯಾರನ್ನೂ. ಹಾಗಾಗಿ ಯೋಜನೆಯ ದೃಷ್ಟಿಕೋನ, ದೂರದೃಷ್ಟಿ ಇಲ್ಲದೆ ಜಾರಿ ಮಾಡೋಕ್ಕೆ ಹೋದರೆ ಎಡವಟ್ಗಳಾಗ್ತವೆ. ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು, ದುಡಿಯೋ ವ್ಯಕ್ತಿಗಳಿಗೆ, ದುಡಿಯೋ ಯಾರು ಜನಗಳಿದ್ದಾರೆ ಅವ್ರಿಗೆ ಶಕ್ತಿ ತುಂಬಬೇಕು. ಹಾಗಾಗಿ ಆ ದಿಸಲ್ಲಿ ಸರ್ಕಾರ ಆಲೋಚನೆ ಮಾಡಿಲ್ಲ. ಓಟ್ ಬರಬೇಕಷ್ಟೇ, ಹೆಂಗಾರ ಸರಿ ನಂದೇನಂತೆ, ಮಾಡ್ರಿ ಮಾದಪ್ಪನ ಜಾತ್ರೆ ಅಂತ ಬಿಟ್ರೆ ಅವತ್ತು. ಈಗೆಲ್ಲ ಕತೆಗಳು ಹೇಳ್ತಾರೆ. ಇನ್ನು ಸರ್ಕಾರದ ವಿರುದ್ಧ ಮೋಹನ್ ದಾಸ್ ಪೈ ಅವ್ರದೇ ಶೈಲಿಯಲ್ಲಿ ಸಾಫ್ಟಾಗಿ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮೋಹನ್ ದಾಸ್ ಪೈ ಆ ರೀತಿಯ ಶೈಲಿಯ ಟೀಕೆ ಯಾಕಾಗಿದೆ ಅಂತ ಅದೆಲ್ಲ ನಮಗೂ ಗೊತ್ತು. ಸಚಿವರಾಗಿ ನೀವೇನು ಮಾಡಿದ್ದೀರಿ ಬೆಂಗಳೂರಿಗೆ? ಪ್ರಿಯಾಂಕ್ ಖರ್ಗೆಗೆ ಮೋಹನ್ ದಾಸ್ ಪೈ ಪ್ರಶ್ನೆಯನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಸಚಿವರಾಗಿ ಬೆಂಗಳೂರಿಗೆ ನೀವೇನು ಮಾಡಿದ್ದೀರಿ? ಮೊದಲು ಸ್ವಚ್ಛ ಮತ್ತು ಸರಿಯಾಗಿ ನಡೆದಾಡಬಲ್ಲಂತ ನಗರವನ್ನು ನಮಗೆ ಕೊಡಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಇನ್ಫೋಸಿಸ್ ಮಾಜಿ CFO ಮೋಹನ್ ದಾಸ್ ಪೈ ವಾಗ್ದಾಳಿ ನಡೆಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಸಂದೇಶಕ್ಕೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಪೈ ಸಚಿವರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅತಿ ಹೆಚ್ಚಿನ ಮೌಲ್ಯ ಹೊಂದಿರುವ ಹೆಚ್ಚು ಕಂಪನಿಗಳನ್ನು ಒಳಗೊಂಡಿರುವ ಭಾರತದ ನಗರಗಳ ಪೈಕಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ ಎಂಬ ವರದಿಯನ್ನ ಪ್ರಿಯಾಂಕ್ ಖರ್ಗೆ ಎಕ್ಸ್ನಲ್ಲಿ ಹಂಚಿಕೊಂಡಿದ್ರು. ಜೊತೆಗೆ ಬೆಂಗಳೂರಿನ ಹೆಗ್ಗಳಿಕೆಯನ್ನು ಪಟ್ಟಿ ಮಾಡಿದ್ರು. ಇದು ಮೋಹನ್ ದಾಸ್ ಪೈ ಅವರನ್ನು ಕೆರಳಿಸಿದೆ. ಇದಕ್ಕೆ ಅವರು ತೀಕ್ಷ್ಣವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಮೋಹನ್ ದಾಸ್ ಪೈ ಅಂತಂದ್ರೆ, ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ, ಬೆಂಗಳೂರು ಈ ಥರ ಒಳ್ಳೊಳ್ಳೆ ಕಂಪ್ನಿಗಳಿರೋದು, ಡೆವಲಪ್ ಆಗ್ತಿರ್ತಕ್ಕಂಥ ಕಂಪ್ನಿ ಬರ್ತಿರೋದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ನಮ್ಮ ಜೀವನ ಮಟ್ಟವನ್ನು ಸುಧಾರಿಸಲು ಒಬ್ಬ ಸಚಿವರಾಗಿ ನೀವೇನು ಮಾಡಿದ್ದೀರಿ? ಸ್ವಚ್ಛ ನಗರ, ಗುಂಡಿಗಳಿಲ್ಲದ ರಸ್ತೆ ಮತ್ತು ಸರಿಯಾದ ಫುಟ್ಪಾತ್ ಅನ್ನು ಒದಗಿಸಿಕೊಡುವುದು ನಿಮ್ಮಿಂದ ಸಾಧ್ಯವಾಗಿಲ್ಲ. ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ, ಸಾಧಾರಣ ನಿರ್ವಹಣೆ ಪ್ರಕ್ರಿಯೆ ಅಷ್ಟೇ. ದಯಮಾಡಿ DK ಶಿವಕುಮಾರ್ ಅವರ ಜೊತೆ ಮಾತನಾಡಿ ನಮಗೆ ಸ್ವಚ್ಛ ಮತ್ತು ನಡೆದಾಡಬಲ್ಲದಂತಹ ನಗರವನ್ನು ಒದಗಿಸಿಕೊಡಿ. ಕಳೆದ 2 ವರ್ಷಗಳಿಂದ ನಮ್ಮ ಜೀವನ ದುಸ್ತರವಾಗಿದೆ ಅಂತ ಮೋಹನ್ ದಾಸ್ ಪೈ ಟ್ವೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಬೆಂಗಳೂರು ಪ್ರಿಯಾಂಕ್ ಖರ್ಗೆ ಭಾಳ ಜೋಶಾಗಿ ಟ್ವೀಟ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಕಂಪ್ನಿಗಳು ಬೆಂಗಳೂರಲ್ಲಿದೆ, ಒಳ್ಳೆ ಇಂಪಾರ್ಟೆಂಟ್ ಕಂಪ್ನಿಗಳು ಎಲ್ಲ ಇಲ್ಲಿದೆ, ಒಳ್ಳೊಳ್ಳೆ ಕಂಪ್ನಿ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಯಾವುದೋ ಒಂದು ವರದಿಯನ್ನು ಟ್ವೀಟ್ ಮಾಡಿದ್ದಾರೆ ಖುಷಿಯಾಗಿ. ಎಲ್ಲ ಬಂದಿದ್ದ ಸತ್ಯದ ಎಲ್ರಿಗೂ ಗೊತ್ತು. ಆದರೆ ಅಟ್ ದಿ ಸೇಮ್ ಟೈಮ್ ಕಿತ್ತೋಗಿರೋ ರೋಡ್ ರೆಡಿ ಮಾಡಿ, ಗಲೀಜಾಗಿರೋ ರಸ್ತೆಗಳನ್ನ ಕ್ಲೀನ್ ಮಾಡಿ, ಇವನ್ನ ಕೊಡಿ. ಏನು ಮಾಡಿದ್ದೀರಿ ನೀವು ಖರ್ಗೆ ಅವರೇ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿ ಅಂತ ಕೇಳಿದ್ದಾರೆ. ಅದಕ್ಕೇನು ಹೇಳಬೇಕು? ಎಸ್ ಹೌದು, ಗುಂಡಿ ಎಲ್ಲ ಮುಚ್ಚುತ್ತೀವಿ, ಕ್ಲೀನ್ ಮಾಡ್ತೀವಿ, ಓಕೆ ಅಂತ ಹೇಳಬೇಕು. ಆದರೆ ಯಾರೋ BJP ವಿಜಯೇಂದ್ರ ಇದನ್ನು ಹೇಳಿದರೆ ಒಂಥರ, ಯತ್ನಾಳ್ ಹೇಳಿದರೆ ಒಂಥರ.
ಅಲ್ವಾ? ಅಥವಾ ಮಣಿಕಂಠ್ ರಾಥೋಡ್ ಏನಾರ ಟೀಕೆ ಮಾಡಿದ್ರೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಓಕೆ, ಹಿಂಗೆ ಉತ್ತರ ಕೊಡಬೇಕು. ಆದರೆ ವಿಜೇಂದ್ರ ಟೀಕೆ ಮಾಡ್ದ, ತೇಜಸ್ವಿ ಸೂರ್ಯ ಟೀಕೆ ಮಾಡ್ದ ಕೊಡುವ ಉತ್ತರದ ಶೈಲಿಯಲ್ಲಿಯೇ ಮೋಹನ್ ದಾಸ್ ಪೈ ಅವ್ರಿಗೆ ಪ್ರಿಯಾಂಕ್ ಖರ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಏನಂತ? ರಾಜ್ಯಸಭೆ ಸದಸ್ಯ ಸ್ಥಾನ ಬೇಕಿದೆ ಅನ್ಸುತ್ತೆ ಪ್ರಿಯಾಂಕ್ ಖರ್ಗೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಮೋಹನ್ ದಾಸ್ ಪೈ ಅವ್ರಿಗೆ. ಒಬ್ಬ ಉದ್ಯಮಿ ಒಳ್ಳೊಳ್ಳೆ ಕಂಪ್ನಿಗಳು ಬಂದಿದೆ ಅಂತ ಪಟ್ಟಿ ಮಾಡ್ತಿದ್ದೀರಿ, ಕಂಪ್ನಿಗಳು ಬಂದಿದೆ ಓಕೆ ಸರ್, ಗುಂಡಿ ಮುಚ್ಚಿ ಕಸ ಕ್ಲೀನ್ ಮಾಡಿ ಅಂತ ಹೇಳಿದ್ರೆ ಯಾರೋ ರಾಜಕಾರಣಿಗಳು ಟೀಕೆ ಮಾಡ್ದಂಗೆ ಪ್ರಿಯಾಂಕ್ ಖರ್ಗೆ ಅವರು ಟೀಕೆ ಮಾಡೋರೆ. ಮೋಹನ್ ದಾಸ್ ಪೈ ಹೇಳಿದ್ದಾರೆ, ನಿಮಗೆ ರಾಜ್ಯಸಭೆ ಸ್ಥಾನ ಬೇಕು ನಿಮಗೆ, ಹಾಗಾಗಿ ನೀವು ಸುಮ್ಮನೆ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದೀರಿ, ಅವರಿಗೆ ಕೇಂದ್ರದಲ್ಲಿ ಉನ್ನತ ಹುದ್ದೆ ಬೇಕಾಗಿದೆ, ರಾಜ್ಯಸಭೆ ಸದಸ್ಯ ಸ್ಥಾನ ಬೇಕಿದೆ ಅನ್ಸುತ್ತೆ, ಅದಕ್ಕೆ ಈ ರೀತಿ ಆರೋಪ ಮಾಡ್ತಿದ್ದಾರೆ ಅಂತ ಖರ್ಗೆ ಹೇಳಿದ್ದಾರೆ. ಹಿಂದೆ ಮೋಹನ್ ದಾಸ್ ಪೈ ತಾನೇ ಬೇರೆ ಬೇರೆ ಹುದ್ದೆಯಲ್ಲಿ ಇದ್ದರು, ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆದಮೇಲೆ ಇವರ ವರ್ಷೆ ಬದಲಾಗಿದೆ, ಅದಕ್ಕಾಗಿ ಸಿದ್ದರಾಮಯ್ಯ, ಡಿಕೆಶಿ, ಪ್ರಿಯಾಂಕ್ ಖರ್ಗೆನ ಟಾರ್ಗೆಟ್ ಮಾಡ್ತಿದ್ದಾರೆ. ಅವರೀಗ ಸೋಷಿಯಲ್ ಮೀಡಿಯಾ ವಾರಿಯರ್ಸ್ ಆಗಿದ್ದಾರೆ. ಈ ಮೊದಲು 6 ತಿಂಗಳಿಗೊಮ್ಮೆ ಮಾತನಾಡ್ತಿದ್ರು, ಈಗ ಪ್ರತಿ ವಾರವೂ ಸಚಿವರ ವಿರುದ್ಧ ಆರೋಪ ಮಾಡ್ತಿದ್ದಾರೆ. IT ಸರ್ವಿಸ್ ಕಡಿಮೆ ಆಗುವ ಹಾಗೆ ಟ್ರಂಪ್ ಮಾತನಾಡಿದ್ದಾರೆ, ಅದರ ಬಗ್ಗೆ ಪೈ ಮಾತನಾಡಲ್ಲ ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ತಿರುಗೇಟ್ ಕೊಟ್ರೇನು? ಪ್ರಿಯಾಂಕ್ ಖರ್ಗೆ ವಿರುದ್ಧ ಚುನಾವಣೆ ಗೆಲ್ಲಬೇಕಾ ಮೋಹನ್ ದಾಸ್ ಪೈ? ಮೋಹನ್ ದಾಸ್ ಪೈ ಬಂದ್ಬಿಟ್ಟು ಪ್ರಿಯಾಂಕ್ ಖರ್ಗೆ ವಿರುದ್ಧ ಚುನಾವಣೆ ಗೆಲ್ಲಬೇಕಾ? ಒಬ್ಬ ಉದ್ಯಮಿ ಬೆಂಗಳೂರಲ್ಲಿ ಒಳ್ಳೊಳ್ಳೆ ಕಂಪ್ನಿಗಳು ಬಂದಿದೆ ಅಂತ ಹೇಳ್ತಿದ್ದೀರಿ, ಓಕೆ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ರೋಡ್ ರೆಡಿ ಮಾಡಿ, ಕಸ ಎತ್ತಿ ಅಂತ ಹೇಳಿದ್ರೆ, ಕ್ಲೀನ್ ಮಾಡಿ ನೀಟಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಯಾವುದೋ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಟ್ರೀಟ್ ಮಾಡ್ದಂಗೆ ಇಲ್ಲ ಆಪೋಸಿಟ್ ಮಣಿಕಂಠ್ ರಾಥೋಡ್ನ ವಾಗ್ದಾಳಿ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಒಬ್ಬ ಎಜುಕೇಟೆಡ್ ಆಗಿ ಆ ಒಂದು ಟೀಕೆ ಟಿಪ್ಪಣಿಯನ್ನು ಪರಿಹರಿಸೋ ಕೆಲಸ ಮಾಡಿದ್ರೆ ಆಗುತ್ತೆ. ಓಕೆ, ಆ ಗುಂಡಿಗಳನ್ನ ಮುಚ್ಚೋ ಕೆಲಸ ಆಗ್ತಿದೆ, ಈಗ ಮತ್ತೆ ಹಾಳಾಗಿದೆ, ಅದನ್ನು ಮಾಡ್ತೀವಿ, ಕ್ಲೀನ್ ಮಾಡಬೇಕು, ಮಾಡ್ತೀವಿ, ಮುಗಿದೋಯ್ತು ಅಲ್ಲಿಗೆ. ಆದರೆ ರಾಜಕಾರಣಿಗಳು ಯಾವಾಗಲೂ ರಾಜಕಾರಣ ಮಾಡೋದೇ ಕೆಲಸ, ಪ್ರಿಯಾಂಕ್ ಖರ್ಗೆ ಅದನ್ನು ಮಾಡ್ದಂಗೆ ಕಾಣ್ತಿದೆ ಇಲ್ಲಿ. ಅದರಲ್ಲಿ DCM DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ನೀರಾವರಿ ಯೋಜನೆಗಳ ಬಗ್ಗೆ ಮಾತನಾಡ್ತಿದ್ದಾರೆ. ಹೌದು, ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಅನುಮತಿ ಮತ್ತು ಅನುದಾನ ನೀಡಿ ಅಂತ ಕೇಂದ್ರ ಜಲಶಕ್ತಿ ಸಚಿವರಿಗೆ DCM DK ಶಿವಕುಮಾರ್ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ತುಂಗಭದ್ರಾ ಎಡದಂಡೆ ಕಾಲುವೆ, ಘಟಪ್ರಭಾ ಬಲದಂಡೆ ಪ್ರಮುಖ ಕಾಲುವೆ, ಕೃಷ್ಣಾ ಮೇಲ್ದಂಡೆ ಯೋಜನೆಯ ಇಂಡಿ ಕಾಲುವೆ, ಮಲಪ್ರಭಾ ಕಾಲುವೆಗಳ ವಿಸ್ತರಣೆ, ನವೀಕರಣ, ಆಧುನೀಕರಣಗೊಳಿಸಲು ಹಾಗೂ ಸೋಂತಿ ಏತ ನೀರಾವರಿ ಯೋಜನೆಗಳಿಗೆ ಅಗತ್ಯವಿರತಕ್ಕಂಥ ಅನುಮತಿ ಹಾಗೂ ಅನುದಾನ ನೀಡುವಂತೆ ರಾಜ್ಯ ಜಲಸಂಪನ್ಮೂಲ ಸಚಿವರು ಆದ DCM DK ಶಿವಕುಮಾರ್ ಅವರು ಕೇಂದ್ರ ಜಲಶಕ್ತಿ ಸಚಿವರಾದ CR ಪಾಟೀಲ್ ಅವರಿಗೆ ಮನವಿ ಮಾಡಿದರು. ನವದೆಹಲಿಯಲ್ಲಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ ಶಿವಕುಮಾರ್ ಅವರು ನೆನೆಗುದಿಗೆ ಬಿದ್ದಿರುವ ರಾಜ್ಯದ ಯೋಜನೆಗಳಿಗೆ ಅನುದಾನ ಹಾಗೂ ಅನುಮತಿ ನೀಡಲು ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಲಶಕ್ತಿ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ರಾಜ್ಯ ಸಣ್ಣ ನೀರಾವರಿ ಸಚಿವ ಬೋಸರಾಜ್, ದೆಹಲಿ ರಾಜ್ಯ ಸರ್ಕಾರದ ವಿಶೇಷ ಪ್ರತಿನಿಧಿ TB ಜಯಚಂದ್ರ, ಜಲಸಂಪನ್ಮೂಲ ಇಲಾಖೆ ಅಪಾರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. DK ಶಿವಕುಮಾರ್ ರಾಜ್ಯದಲ್ಲಿ ಅವರ ಕುರ್ಚಿಯನ್ನು ಎಳೆಯಕ್ಕೆ, KPCC ಅಧ್ಯಕ್ಷ ಸ್ಥಾನದಿಂದ ಉರುಳಿಸೋಕೆ, DCM ಸ್ಥಾನಕ್ಕೆ ಇನ್ನೊಂದಷ್ಟು ಈ ಥರದ್ದೆಲ್ಲ ಆಗ್ತಿದ್ರು. ತಲೆ ಕೆಡ್ಸ್ಕೊತಿಲ್ಲ ಮನುಷ್ಯ. ಆರಾಡಿ ತೂರಾಡಿ ಅರ್ಚಾಡಿ ನಾನು ಇರೋ ಟೈಮಲ್ಲಿ ಕೆಲಸ ಮಾಡ್ತೀನಿ ಅಂತ DK ಶಿವಕುಮಾರ್ ದೆಹಲಿಗೆ ಹೋಗಿ ನೀರಾವರಿ ಸಂಬಂಧಪಟ್ಟಂತೆ ಒಂದು ಕೇಂದ್ರ ಸರ್ಕಾರದ ಮುಂದೆ, ಕೇಂದ್ರ ಜಲಸಂಪನ್ಮೂಲ ಸಚಿವರ ಮುಂದೆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಅದು ಹುಷಾರಾಗಿ ಸೋಮಣ್ಣ ಅವ್ರನ್ನ ಕರ್ಕೊಂಡು ಹೋಗಿ ಬನ್ನಿ ಸ್ವಾಮಿ ಕೆಲಸ ಮಾಡಿಸ್ಮ ಅಂತ. ಸೋಮಣ್ಣ ಅವರಿಬ್ಬರು ದೋಸ್ತಗಳು. ಸೋಮಣ್ಣ DK ಶಿವಕುಮಾರ್ ಇಬ್ಬರು ದೋಸ್ತು, ಕನಕಪುರದವರು ಸೋಮಣ್ಣ ಅವರು, ಅಲ್ಲಿ ಆ ಮೂಲ ಆ ಕಡೆಯವರು ಕನಕಪುರದವರು. ಸೊ ಹಾಗಾಗಿ ಫ್ರೆಂಡ್ಶಿಪ್ ಚೆನ್ನಾಗಿದೆ ಸೋಮಣ್ಣವ್ರ ಜೊತೆ DK ಅವ್ರದ್ದು. ಕರ್ಕೊಂಡೋಗಿ ಕೆಲಸ ಏನೇನು ಬೇಕೋ ಮಾಡ್ಕೋತಾರೆ. BJP ಕೇಂದ್ರ ಸರ್ಕಾರ ಆದರೂ DK ಶಿವಕುಮಾರ್ ಅವ್ರಿಗೆ ರೆಡ್ ಕಾರ್ಪೆಟ್ ಆಗಿ ಕರೀತಾ ಇರ್ತಾರೆ. ಯಾಕೋ ಗೊತ್ತಿಲ್ಲ, ಏನೋ ನಡೀತಾ ಇರಬೇಕು. ಇನ್ನು ಕಾಂಗ್ರೆಸ್ ಆಗಲೇ ಹೇಳಿದ್ನಲ್ಲ, ಈಗ ಇನ್ನೊಂದು ಸ್ಟೋರಿ. ಆಗಲೇ ನೀವು ಮೋಹನ್ ದಾಸ್ ಪೈ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ನಡುವೆ ಕಿತ್ತಾಟ ನೋಡಿದ್ರಿ. ಕಿತ್ತಾಟ ಅಂತಂದರೆ ಒಬ್ಬ ರಾಜಕಾರಣಿ ಅವ್ರ ಜೊತೆ ಅದೇ ಟೈಪ್ ಕಿತ್ತಾಡಬೇಕು, ರಾಜಕಾರಣಿ ಅಲ್ದಿರೋ ಜೊತೆ ಸಾಫ್ಟ್ ಹ್ಯಾಂಡಲ್ ಮಾಡಬೇಕು. ಇಲ್ಲೂ ಕೇರಳ ಕಾಂಗ್ರೆಸ್ ಅಂದರೆ ನಮ್ಮಲ್ಲಿ ಹೆಂಗೆ ಕರ್ನಾಟಕ ಕಾಂಗ್ರೆಸ್, ಅಲ್ಲಿ ಕೇರಳ ಕಾಂಗ್ರೆಸ್ಸು. ಅಲ್ಲೂ ಕೇರಳ ಕಾಂಗ್ರೆಸ್ನಲ್ಲಿ ಯಾರೋ ಕೂತ್ಕೊಂಡವರು ಪುಂಟ್ ಪೋಖ್ರಿಗಳ ಟೈಪು ಟ್ವೀಟ್ ಮಾಡಲಾಗಿ ಈಗ ಪ್ರೀತಿ ಜಿಂಟ ಹಾಕೊಂಡು ಉಜ್ಜುತ್ತವ್ರೆ. ಕೇರಳ ಕಾಂಗ್ರೆಸ್ನ ಮಾನ ಮರ್ಯಾದೆಯನ್ನು ಕಳೀತಾವ್ರೆ. ನಿಮಗೆ ನಾಚಿಕೆ ಆಗಬೇಕು ಅಂತ ಕೇರಳ ಕಾಂಗ್ರೆಸ್ ವಿರುದ್ಧ ಪ್ರೀತಿ ಜಿಂಟ ಗರಂ ಆಗಿದ್ದಾರೆ. ಅಷ್ಟಕ್ಕೂ ಈ ಸಿಟ್ಟಿಗೆ ಕಾರಣ ಏನು ಅಂದರೆ, ಪ್ರದೇಶ ಕೇರಳ ಕಾಂಗ್ರೆಸ್ ಏನಿದೆ ಅದರ ಅಧಿಕೃತ ಟ್ವಿಟರ್ ಖಾತೆಯಿಂದ ಮಾಡಲಾದ ಟ್ವೀಟ್ ನಟಿ ಪ್ರೀತಿ ಜಿಂಟಾ ಸಿಟ್ಟಿಗೆ ಕಾರಣವಾಗಿದೆ. ಕೇರಳ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಟ್ವೀಟಲ್ಲಿ ಪ್ರೀತಿ ಜಿಂಟಾ ಮಾಡಿದ 18 ಕೋಟಿ ಸಾಲವನ್ನು BJP ಪಕ್ಷ ಮನ್ನಾ ಮಾಡಿದೆ. ಇದಕ್ಕಾಗಿ ಪ್ರೀತಿ ಜಿಂಟಾ BJPಯ ಗುಣಗಾನ ಮಾಡುತ್ತಾ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನು ಹಂಚಿಕೊಳ್ತಿದ್ದಾರೆ ಅಂತ ಆರೋಪಿಸಿತ್ತು. ಕೇರಳ ಕಾಂಗ್ರೆಸ್ನ ಈ ಟ್ವೀಟ್ಗೆ ಪ್ರೀತಿ ಜಿಂಟಾ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ.
ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಪ್ರೀತಿ ಮಾಡಿದ 18 ಕೋಟಿ ಸಾಲವನ್ನು ಮನ್ನಾ ಮಾಡಿದ್ದಕ್ಕೆ ಪ್ರೀತಿ ಜಿಂಟಾ ತಮ್ಮ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಬಿಜೆಪಿ ಐಟಿ ಸೆಲ್ ಸುಪರ್ದಿಗೆ ಒಪ್ಪಿಸಿದ್ದಾರೆ. ಆದರೆ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಣ ಇಟ್ಟಿದ್ದ ಗ್ರಾಹಕರು ತಮ್ಮ ಹಣ ವಾಪಸ್ ಪಡೆಯಲು ಬೀದಿಯಲ್ಲಿ ಅಲೆಯುವಂತಾಗಿದೆ ಅಂತ ಕೇರಳ ಕಾಂಗ್ರೆಸ್ ಟ್ವೀಟ್ ಮಾಡಿತ್ತು. ಟ್ವೀಟ್ನಲ್ಲಿ ಪ್ರೀತಿ ಜಿಂಟಾರ ಚಿತ್ರ, ವಿಡಿಯೋಗಳನ್ನು ಬಳಸಿಕೊಂಡಿತ್ತು. ಕಾಂಗ್ರೆಸ್ ಟ್ವೀಟ್ಗೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಪ್ರೀತಿ ಜಿಂಟಾ, ನನ್ನ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ನಾನೇ ನಿಭಾಯಿಸಿದ್ದೇನೆ. ಸುಳ್ಳು ಸುದ್ದಿಗಳನ್ನ ಹಂಚಿಕೊಳ್ಳುತ್ತಿರುವ ನಿಮಗೆ ನಾಚಿಕೆ ಆಗಬೇಕು. ಯಾರೂ ಸಹ ನಾನು ಮಾಡಿದ ಸಾಲವನ್ನು ಮನ್ನಾ ಮಾಡಿಲ್ಲ. 18 ಕೋಟಿ ಸಾಲವನ್ನು 10 ವರ್ಷದ ಹಿಂದೆಯೇ ತೀರಿಸಿದ್ದೇನೆ ಅಂತ ಪ್ರೀತಿ ಜಿಂಟಾ ಪ್ರತಿಕ್ರಿಯೆ ನೀಡಿದರು. ಅದರ ಬಳಿಕ ಮತ್ತೆ ಟ್ವೀಟ್ ಮಾಡಿರುವ ಪ್ರೀತಿ ಜಿಂಟಾ, ಬೇರೆ ಕೆಲ ನಟರಂತೆ ನಿಮ್ಮ ಖಾತೆಯನ್ನು ನಟೋರಿಯಸ್ ಐಟಿ ಸೆಲ್ಗಳಿಗೆ ನೀಡದೆ ನೀವೇ ಆಪರೇಟ್ ಮಾಡುತ್ತಿರುವುದು ಕೇಳಿ ಸಂತೋಷವಾಯಿತು. ಆದರೆ ನೀವು ಸೇರಿದಂತೆ ಹಲವು ಪ್ರಮುಖರ ಸಾಲ ಮನ್ನಾ ಮಾಡಿರುವ ಬಗ್ಗೆ ಹಲವು ಮಾಧ್ಯಮಗಳು ವರದಿ ಮಾಡಿದ್ದು, ಅದರ ಆಧಾರವಾಗಿಯೇ ನಾವು ಪೋಸ್ಟ್ ಹಂಚಿಕೊಂಡಿದ್ದೇವೆ. ಒಂದೊಮ್ಮೆ ನಮ್ಮಿಂದ ತಪ್ಪು ಆಗಿದ್ದಲ್ಲಿ ಅದನ್ನು ತಿದ್ದುಕೊಳ್ಳಲು ಸಿದ್ಧವಿದ್ದೇವೆ ಅಂತ ಕೇರಳ ಕಾಂಗ್ರೆಸ್ ನಾಚಿಕೆಯಾಗಿ ನಂತರ ಮತ್ತೆ ಇನ್ನೊಂದು ಟ್ವೀಟ್ ಅನ್ನು ಮಾಡಿದೆ. ಅದೇ ಹೇಳೋದು, ಜವಾಬ್ದಾರಿಯುತ ಪಕ್ಷಗಳು, ಜವಾಬ್ದಾರಿಯುತ ನಾಯಕರು ಪುಂಟ್ ಪೋಖ್ರಿಗಳ ಥರ ರಿಯಾಕ್ಟ್ ಮಾಡಿದ್ರೆ, ಟ್ವೀಟ್ ಮಾಡಿದ್ರೆ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಒಬ್ಬ ನಟಿ ವಿರುದ್ಧ ಟ್ವೀಟ್ ಮಾಡುವಾಗ ಆಧಾರ ಏನು, ಲೆಕ್ಕಾಚಾರ ಏನು ಅಂತ ಅಪ್ಡೇಟ್ ಇಲ್ಲದೆ ಮಾಡೋಕ್ಕೋಗಿ ಕೇರಳ ಕಾಂಗ್ರೆಸ್ ಮುಖಭಂಗವನ್ನು ಅನುಭವಿಸಿದೆ. ಒಂದಷ್ಟು ಪರಿಜ್ಞಾನ ಇರೋರ್ನಾರ ಕೂರಿಸೋದ್ರಾಗತ್ತಪ್ಪ ಅಲ್ಲಿ. ಅದ್ಯಾಕೆ ಹಿಂಗೆ ಯಾಮಾರ್ತಾರೋ. ಕೇರಳ ಬುದ್ಧಿವಂತರ ನಾಡು, ಅತಿ ಹೆಚ್ಚು ಬುದ್ಧಿವಂತರ ನಾಡು, ಸಾಕ್ಷರತೆ ಅತಿ ಹೆಚ್ಚೈತಪ್ಪ. ಕರ್ನಾಟಕದಲ್ಲೇ ಪರವಾಗಿಲ್ಲ, ಒಂದು ಹಂತಕ್ಕೆ ಲಿಮಿಟೇಷನ್ ಅಲ್ಲ ಅವರೇ ಕಾಂಗ್ರೆಸ್, ಬಿಜೆಪಿ, JDS ಅವರು ಅದನ್ನು ಮೀರು ಹೋಗ್ತಾವ್ರಲ್ಲಿ. ಸರಿಯಾಗಿ ಜಾಡ್ಸವ್ರೆ ಅಂತ ಹೇಳ್ಬೋದು ಪ್ರೀತಿ ಜಿಂಟಾ. ಇನ್ನು ಬೆಳಗಾವಿ ವಿಷಯ, ಬೆಳಗಾವಿ ಕಂಡಕ್ಟರ್ ವಿರುದ್ಧ ಪೋಕ್ಸೋ ಕೇಸ್ ವಾಪಸ್ ಆಗಿದೆ. ನಾವು ಕನ್ನಡಿಗರೇ ಅಂತ ಸಂತ್ರಸ್ತ ಬಾಲಕಿಯ ತಾಯಿ ಹೇಳಿದ್ದಾರೆ. ನಿಜವಾಗಿಯೂ ಆ ಬಾಲಕಿಗೆ ಆ ಥರ ದೌರ್ಜನ್ಯ ಆಗಿದ್ರೆ ಕೇಸ್ ವಾಪಸ್ ಪಡೆಯೋ ಅವಶ್ಯಕತೆ ಇರಲಿಲ್ಲ. ನಾವು ಕನ್ನಡಿಗರೇ ವಾಪಸ್ ತಗೊಂಡಿದ್ದೀವಿ ಅಂತಂದರೆ ಈ ಕೇಸ್ ಬೇರೆ ಥರ ಆಗಿತ್ತೇನೋ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾವ ತಾಯಿ ಕೂಡ ಕನ್ನಡ ಮತ್ತು ಮಗಳು ಅಂದಾಗ ಮಗಳೇ ಫಸ್ಟ್ ಆಗಿರ್ತಾಳೆ. ಸಹಜವಾಗಿ ಮಗಳ ಮೇಲೆ ದೌರ್ಜನ್ಯ ಆಗಿದ್ರೆ ಆ ಪೋಕ್ಸೋ ಆ ಪ್ರಕರಣದ ಅಂಡರ್ ಬರೋ ಥರನೇ ಆಗಿದ್ರೆ ಮಾಡಿರ್ತಾರೆ. ಆದರೆ ಸುಳ್ಳು ಅನ್ನೋ ರೀತಿ ಡೈವರ್ಟ್ ಮಾಡಿದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. KSRTC ಬಸ್ ನಿರ್ವಾಹಕ ಮಹದೇವಪ್ಪ ಮೇಲೆ ನೀಡಿದ್ದ ಪೋಕ್ಸೋ ಕೇಸನ್ನು ಸಂತ್ರಸ್ತ ಬಾಲಕಿಯ ತಾಯಿ ವಾಪಸ್ ಪಡೆದಿದ್ದಾರೆ. ಈ ಕುರಿತು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರ್ತಕ್ಕಂಥ ಸಂತ್ರಸ್ತ ಬಾಲಕಿಯ ತಾಯಿ, ಯಾವುದೇ ಒತ್ತಡ ಇಲ್ಲದೆ ಕಂಡಕ್ಟರ್ ಮಹದೇವಪ್ಪ ವಿರುದ್ಧ ನೀಡಿದ ಪೋಕ್ಸೋ ಕೇಸ್ ವಾಪಸ್ ಪಡೆದಿದ್ದೇವೆ ಅಂತ ಹೇಳಿದ್ದಾರೆ. ನಾವು ಕೂಡ ಕನ್ನಡಿಗರೇ. ಈ ವಿಚಾರದಲ್ಲಿ ಕನ್ನಡ ಮರಾಠಿಗರ ನಡುವೆ ಜಗಳ ಆಗ್ತಾ ಇದೆ. ನಿರ್ವಾಹಕ ಮಹದೇವಪ್ಪ ಅವರ ಮೇಲೆ ನೀಡಿದ್ದ ದೂರನ್ನು ಹಿಂಪಡೆದಿದ್ದೇವೆ ಅಂತ ತಿಳಿಸಿದ್ದಾರೆ. ಬೆಳಗಾವಿಯಿಂದ ಬಾಳೆಕುಂದ್ರಿಗೆ ಬರುತ್ತಿದ್ದೆವು. ಈ ವೇಳೆ ಟಿಕೆಟ್ ಸಂಬಂಧ ಆಗಿರುವ ಜಗಳ ಇದು. ಇದನ್ನು ಕನ್ನಡ ಮರಾಠಿ ಎಂದು ಪ್ರಚಾರ ಮಾಡ್ತಿದ್ದಾರೆ. ನಾವು ಕನ್ನಡದ ಅಭಿಮಾನಿಗಳು, ನಮ್ಮಲ್ಲಿ ಜಾತಿ ಭೇದ ಭಾವ ಇಲ್ಲ. ವಿನಾಕಾರಣ ಕನ್ನಡ ಮರಾಠಿ ಅಂತ ಸುಳ್ಳು ಪ್ರಚಾರ ಮಾಡ್ತಿದ್ದಾರೆ. ಇದನ್ನು ಮುಂದಿಟ್ಟುಕೊಂಡು ಕರ್ನಾಟಕ ಮಹಾರಾಷ್ಟ್ರ ನಡುವೆ ಜಗಳ ಆರಂಭವಾಗಿದೆ. ನಮ್ಮ ಮಗಳಿಗೆ ಅನ್ಯಾಯವಾಗಿದೆ. ನಾವು ಪ್ರಕರಣ ವಾಪಸ್ ಪಡೆಯುತ್ತೇವೆ. ಇದನ್ನು ಇಲ್ಲಿಗೆ ನಿಲ್ಲಿಸಿ ಕೇಸ್ ಸ್ವಇಚ್ಛೆಯಿಂದ ವಾಪಸ್ ಪಡೆಯುತ್ತಿದ್ದೇವೆ. ನಮ್ಮ ಮೇಲೆ ಯಾವುದೇ ಒತ್ತಡ ಇಲ್ಲ ಅಂತ ಹೇಳಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಡಿಯೋ ಮೂಲಕ ಪೋಕ್ಸೋ ಕೇಸ್ ವಾಪಸ್ ಪಡೆಯುವುದಾಗಿ ದೂರುದಾರರು ತಿಳಿಸಿದ್ದಾರೆ. ಅದರಲ್ಲಿ ನಾವು ಕನ್ನಡಿಗರು ಅಂತ ಅವರು ಹೇಳಿದ್ದಾರೆ. ಆ ವಿಡಿಯೋ ಪರಿಶೀಲಿಸಿ ತನಿಖೆಯಲ್ಲಿ ಸಾಕ್ಷಿಯಾಗಿ ಪರಿಗಣಿಸುತ್ತೇವೆ. ತಕ್ಷಣ ತನಿಖಾಧಿಕಾರಿಯನ್ನು ಬದಲಿಸಿ ಪ್ರಕರಣವನ್ನು ACPಗೆ ವಹಿಸಿದ್ದೇವೆ. ಅದೇ ರೀತಿ ವಿಡಿಯೋ ಸಂಗ್ರಹಿಸಿ ಮತ್ತೊಂದು ಹೇಳಿಕೆ ದಾಖಲಿಸುವಂತೆ ತನಿಖಾಧಿಕಾರಿ ಸೂಚಿಸಿದ್ದಾನೆ. ಹಾಗೆಯೇ ಮಾರಿಯಾಳ ಪೊಲೀಸ್ ಠಾಣೆ CPI ಅವರನ್ನು ಬೇರೆಡೆ ವರ್ಗಾವಣೆ ಮಾಡಲಾಗಿದೆ. ಅವರ ವಿರುದ್ಧ ತನಿಖೆ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ. ದುರಂತ ಇವೆಲ್ಲ. ಅದಾಗಿದ್ದ ಪ್ರಕರಣ ಬೇರೆ, ಅದನ್ನು ಬೇರೆ ತಿರ್ಚೋದು, ನಂತರ ಗಲಾಟೆ ಗದ್ದಲ. ಸೊ ಅದರ ಮೂಲ ರೂವಾರಿಗಳನ್ನ ಒದ್ದು ಒಳಕಾಕಬೇಕು. ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಕೆಲ ಸಂಘಟನೆಗಳಿಂದ ಸರ್ಕಾರದ ವರ್ಚಸ್ಸು ಹಾಳು ಮಾಡ್ತಿವೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಯಾರು ಪ್ರತಿಭಟನೆ ಮಾಡ್ತಿದ್ದಾರೆ? ಕರವೇ ಕಾರ್ಯಕರ್ತರು, ಕನ್ನಡ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಸೊ ಇನ್ನು MES ಅವರು ಬಾಲ ಬಿಚ್ಚಕ್ಕಾಗಿಲ್ಲ ಮರಾಠಿಗರು. ಕನ್ನಡದವರೇ ಮರಾಠಿಗಳಿಗೆ ದೌರ್ಜನ್ಯ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಇದರಿಂದ ಸರ್ಕಾರದ ವರ್ಚಸ್ಸು ಹಾಳಾಗ್ತಿದೆ ಅಂದರೆ ಹೆಂಗೆ? ಸತೀಶ್ ಜಾರಕಿಹೊಳಿ ಅವರೇನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿರ್ತಕ್ಕಂಥ ಕೆಲ ಸಂಘಟನೆಗಳು ಜಿಲ್ಲೆ ಹಾಗೂ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಉಂಟು ಮಾಡ್ತಿವೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಸೋಮವಾರ ಕಿಡಿಕಾರಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿರ್ವಾಹಕನ ಮೇಲಿನ ಹಲ್ಲೆ ಘಟನೆ ಸಂಬಂಧ ಪೊಲೀಸರು ಕ್ರಮ ತೆಗೆದುಕೊಳ್ಳುತ್ತಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ. ಇಲ್ಲಿಗೆ ಯಾವುದೇ ಸಂಘಟನೆ ಬಂದರೂ ಹೊಡೆತ ಬೀಳುವುದು ನಮಗೆ, ಅದನ್ನು ಗಮನಿಸಬೇಕಾಗತ್ತೆ. ಹೊಡೆತ ಅಂದ್ರೆ ಯಾವ ಥರ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಕೆಲವು ಸಂಘಟನೆಗಳು ಜಿಲ್ಲೆ ಮತ್ತು ಸರ್ಕಾರದ ವರ್ಚಸ್ಸನ್ನು ಹಾಳು ಮಾಡ್ತಿವೆ. ಆದ್ದರಿಂದ ಪ್ರತಿಭಟನೆಗಾಗಿ ಬೆಳಗಾವಿಗೆ ಬರುತ್ತಿರುವ ಸಂಘಟನೆಗಳನ್ನು ತಡೆಯಬೇಕು ಅಂತ ಹೇಳಿದರು. ಈ ಪ್ರಕರಣದಲ್ಲಿ ಯಾವುದೇ ರಾಜಕೀಯ ಮಾಡ್ತಿಲ್ಲ. ಪೊಲೀಸರು ಅವರ ಕೆಲಸ ಮಾಡಲಿ. ಎರಡೂ ರಾಜ್ಯಗಳಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಸ್ಗಳಿಗೆ ಮಸಿ ಬಳಿಯುವುದು ಮತ್ತು ಪ್ರತಿಭಟನೆಗಳಂತಹ ಕೃತ್ಯಗಳು ಬೆಳಗಾವಿ ಮತ್ತು ಸರ್ಕಾರಕ್ಕೆ ಹಾನಿ ಮಾಡುತ್ತವೆ ಅಂತ ತಿಳಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿ ಈಗಾಗಲೇ ಕೊಲ್ಲಾಪುರ ಜಿಲ್ಲಾಧಿಕಾರಿಯೊಂದಿಗೆ ಚರ್ಚೆ ನಡೆಸಿದ್ದಾರೆ ಮತ್ತು
ಅಂತಾರಾಜ್ಯ ಬಸ್ ಸೇವೆಗಳು ಶೀಘ್ರದಲ್ಲೇ ಪುನರಾರಂಭಗೊಳ್ಳಲಿವೆ. ಯಾವುದೇ ಸಂಘಟನೆಗಳು ಪ್ರತಿಭಟನೆ ನಡೆಸಲು ಬೆಳಗಾವಿಗೆ ಬರಬಾರದು ಅಂತ ಮನವಿ ಮಾಡಿಕೊಂಡರು. ಮರಾಠಿಗರಿಗೆ ಮರಾಠಿ ಭಾಷೆಯಲ್ಲಿ ದಾಖಲೆ ಕೊಡುವ ಬೆಳಗಾವಿ ಜಿಲ್ಲಾಧಿಕಾರಿ ಕ್ರಮದ ಕುರಿತು ಮಾತನಾಡಿ, ಕೇಂದ್ರ ಉನ್ನತ ಸಮಿತಿಯು ಈ ನಿಟ್ಟಿನಲ್ಲಿ ಆದೇಶಗಳನ್ನು ಹೊರಡಿಸಿದೆ, ಅದನ್ನು ಪಾಲಿಸಬೇಕು. ಈ ವಿಷಯದ ಬಗ್ಗೆ ಸರ್ಕಾರದ ಅನುಮೋದನೆಯ ಕುರಿತು ಚರ್ಚೆಗಳು ನಡೆಯಲಿವೆ ಅಂತ ಹೇಳಿದರು. ವಾವ್, ಸತೀಶ್ ಜಾರಕಿಹೊಳಿ ಅವರು ಒಂಥರ ಸಾಫ್ಟಾಗಿ ಮಾತಾಡ್ದಂಗೈತೆ. ಮರಾಠಿಲಿ ದಾಖಲೆಗಳು ಕೊಟ್ಟರು, ಎಸ್ ಓಕೆ, ಅದು ಕೇಂದ್ರ ಸೂಚನೆ ಅನ್ನೋದಾದರೆ ತ್ರಿಭಾಷಾ ಸೂತ್ರ ಇವೆಲ್ಲೂ ಕೇಂದ್ರ ಸೂಚನೆ ಅಂತ ಯಾಕೆ ಮಾಡಲ್ಲ? NEP ಯಾಕೆ ಜಾರಿ ಮಾಡಲಿಲ್ಲ ಅಲ್ವಾ? ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಪ್ರತಿಷ್ಠೆಯಿಂದಾಗಿ NEP ಜಾರಿ ಮಾಡಲಿಲ್ಲ, ನಿಲ್ಲಿಸ್ಬಿಡಿ ಅದನ್ನು. ಅದಕ್ಕೆ ಒದ್ದಾಡಿದ್ರಿ. ಒಳ್ಳೇದು ನಮ್ಮ ಮಕ್ಳು ಕಲಿಬೇಕಲ್ಲ, ಒಳ್ಳೇದು ನಮ್ದಿದ್ರೆ ಓಕೆ, ಇಲ್ಲ ಸೆಂಟ್ರಲ್ ಅವ್ರು ಇಂಪ್ಲಿಮೆಂಟ್ ಮಾಡ್ತಿದ್ರು ಓಕೆ. ಆ ಟೈಮಲ್ಲಿ ಇದನ್ನು ಮಾತಾಡ್ಬೋದಾಗಿತ್ತಲ್ಲ, ಯಾಕೆ ಮಾತಾಡೋದಿಲ್ಲ ಆಗ? ರಾಜಕಾರಣ ಮೈಳಸಿದೆ ಎಲ್ಲದರಲ್ಲೂ. ಮತ್ತು ಇನ್ನೊಂದು ಕಡೆ ಉಲ್ಟಾ ಮಾತಾಡ್ತಾರೆ ಸಚಿವರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಹೇಳ್ತಾರೆ, MES ಪುಂಡರು ಕನ್ನಡಿಗರ ತಂಟೆಗೆ ಬಂದರೆ ಸರಿ ಇರಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತೊಬ್ಬ ಸಚಿವ ಶಿವರಾಜ್ ತಂಗಡಗಿ. ಇದೊಂಥರ ಉಲ್ಟಾ ಕೇಸು. MES ಪುಂಡರು ಕನ್ನಡದ ತಂಟೆಗೆ ಬಂದರೆ ಸರಿ ಇರಲ್ಲ ಅಂತ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ಅವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಮಂಗಳವಾರ ತಮ್ಮ ಗೃಹ ಸಚಿವ ಕಚೇರಿ ಬಳಿ ಮಾಧ್ಯಮರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದ ನೀರು, ಗಾಳಿ, ಅನ್ನ ತಿಂದು ಮತ್ತೊಂದು ಭಾಷೆ ಬಗ್ಗೆ ಭಾಳ ಪ್ರೀತಿ ವ್ಯಾಮೋಹ ತೋರಿಸಿದರೆ ಮುಂದೆ ಪರಿಣಾಮ ನೆಟ್ಗಿರಲ್ಲ ಅಂತ ಕಿಡಿಕಾರಿದರು. MES ಪುಂಡಾಟಿಕೆ ಬಗ್ಗೆ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರ ಬಗ್ಗೆ ಚರ್ಚೆ ಮಾಡ್ತೇವೆ, ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದೇವೆ. ಕನ್ನಡದ ವಿಚಾರಕ್ಕೆ ಬಂದರೆ ನಿಮಗೆ ಸರಿಯಾದ ಶಿಸ್ತು ಕಲಿಸುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ತೀಕ್ಷ್ಣವಾಗಿ ಹೇಳಿದರು. ಪುಂಡಾಟಿಕೆಗೆ ಮುಂದುವರೆದರೆ ಗೂಂಡಾ ಪ್ರಕರಣ ದಾಖಲಿಸಿ ಜೈಲಿಗೆ ಅಟ್ಟಬೇಕಾಗತ್ತೆ. ನಾವು ಕನ್ನಡಿಗರು ಬೇರೆ ಭಾಷೆಯನ್ನು ಪ್ರೀತಿಸ್ತೇವೆ, ಗೌರವಿಸ್ತೇವೆ. ಆದರೆ ಈ ರಾಜ್ಯದಲ್ಲಿ ವಾಸವಿರುವ ಅನ್ಯ ಭಾಷಿಕರು ಈ ನೆಲದ ಭಾಷೆ ಮತ್ತು ಕಾನೂನನ್ನು ಗೌರವಿಸಿ ಪಾಲಿಸಬೇಕು ಅಂತ ಹೇಳಿದರು. ಕನ್ನಡಿಗರು ಪುಂಡಾಟ ನಡೆಸಲ್ಲ, ಕನ್ನಡಿಗರು ಆ ರೀತಿ ಮಾತನಾಡೋಕೆ ನಿಂತರೆ ನೀವ್ಯಾರು ಉಳಿಯಂಗಿಲ್ಲ, ಹುಷಾರಾಗಿರಿ ಅಂತ MES ಪುಂಡರಿಗೆ ಎಚ್ಚರಿಕೆ ಕೊಟ್ಟರು. ಶಿವರಾಜ್ ತಂಗಡಗಿ ಅವರೇ, MES ಎಚ್ಚರಿಕೆ ಕೊಡಿ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಅವ್ರಿಗೂ ಈ ಭಾಷಾ ಪ್ರೇಮವನ್ನು ಹೇಳಿಕೊಡಿ ಅಂತ ಕೆಲವರು ಹೇಳ್ತಾವ್ರೆ. ದುರಂತ ಅನ್ಸುತ್ತೆ. ಈ ಸಚಿವರು ಹಿಂಗೆ ಮಾತಾಡ್ತಾರೆ, ಬೆಳಗಾವಿಯಲ್ಲಿ ನಿಂತವ್ರು ಹಂಗೆ ಮಾತಾಡ್ತಾರೆ. ಅವರವರ ಅನುಕೂಲಕ್ಕೆ ತಕ್ಕಂಗೆ ರಾಜ್ಯ, ದೇಶ, ಭಾಷೆ ಏನಾದರೂ ಪರವಾಗಿಲ್ಲ ಅಂತಂದಂಗೆ. ಇನ್ನೊಂದು ಕತೆ, ಪಾಕ್ ಪ್ರಧಾನಿ ಕಾಮಿಡಿ ಮಾಡಿದ್ದಾರೆ. ಏನದು? ಪಾಕಿಸ್ತಾನವನ್ನು ಭಾರತಕ್ಕಿಂತ ಹೆಚ್ಚು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಮಾಡ್ತಿದ್ರೆ ನನ್ನ ಹೆಸರು ಶರೀಫ್ ಅಲ್ಲ ಅಂತ ಹೇಳಿದ್ದಾರೆ. ಹಂಗಾರೆ ಹೆಸರು ಬದಲಾಯಿಸ್ಕೊಳ್ಳೋಕೆ ರೆಡಿ ಆಗಬೇಕು ಅಂತ ಕಾಣುತ್ತೆ ಇವರು. ಪಾಕಿಸ್ತಾನವು ಭಾರತಕ್ಕಿಂತ ಹೆಚ್ಚು ಅಭಿವೃದ್ಧಿ ಹೊಂದದಿದ್ದರೆ ನನ್ನ ಹೆಸರು ಶರೀಫ್ ಅಲ್ಲ ಎಂದು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆ ಈಗ ಚರ್ಚೆಯ ವಿಷಯವಾಗಿದೆ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಡೇರಾ ಕಾಜಿ ಖಾನ್ ಪ್ರದೇಶದಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿದರು ಮತ್ತು ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಆ ಸಮಯದಲ್ಲಿ ಅವರು ಪಾಕಿಸ್ತಾನವನ್ನು ಉತ್ತಮ ದೇಶವನ್ನಾಗಿ ಮಾಡುವುದು ಪ್ರತಿಜ್ಞೆ ಮಾಡಿದರು. ಪಾಕಿಸ್ತಾನವು ಅಭಿವೃದ್ಧಿಯಲ್ಲಿ ಭಾರತಕ್ಕಿಂತ ಮುಂದೆ ತರದಿದ್ದರೆ ನನ್ನ ಹೆಸರು ಶೇಖ್ ಶರೀಫ್ ಅಲ್ಲ ಅಂತ ಅವರು ಹೇಳಿದರು. ನಾವು ಪಾಕಿಸ್ತಾನವನ್ನು ಉತ್ತಮ ದೇಶವನ್ನಾಗಿ ಮಾಡ್ತೇವೆ ಮತ್ತು ಅಭಿವೃದ್ಧಿಯಲ್ಲಿ ಭಾರತವನ್ನು ಹಿಂದಿಕ್ತೇವೆ ಅಂತ. ಪಾಕಿಸ್ತಾನದ ಭವಿಷ್ಯ ಉಜ್ವಲವಾಗಿರುತ್ತದೆ ಮತ್ತು ಅದನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುತ್ತದೆ ಅಂತ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಭರವಸೆ ನೀಡಿದ್ದಾರೆ. ಇದಲ್ಲದೆ ಅವರ ನಾಯಕತ್ವದಲ್ಲಿ ಪಾಕಿಸ್ತಾನವು ಇತರ ದೇಶಗಳು ಮತ್ತು ಸಂಸ್ಥೆಗಳಿಂದ ಸಾಲಗಳನ್ನು ಅವಲಂಬಿಸುವ ಬದಲು ಸ್ವಾವಲಂಬಿ, ಸ್ವಾಯತ್ತ ಮತ್ತು ಸ್ವಾವಲಂಬಿ ಆರ್ಥಿಕತೆಯನ್ನು ನಿರ್ಮಿಸುವತ್ತ ಗಮನ ಹರಿಸುತ್ತದೆ. ಇನ್ನು ದೇಶದಲ್ಲಿ ಇತ್ತೀಚಿನ ಹಣದುಬ್ಬರವನ್ನು ಎತ್ತಿ ತೋರಿಸಿದ ಶರೀಫ್, ತಮ್ಮ ಸರ್ಕಾರ ಅಧಿಕಾರ ವಹಿಸಿಕೊಂಡಾಗ 40% ಹಣದುಬ್ಬರ ಇಂದು ಕೇವಲ 2% ಇಳಿದಿದೆ ಅಂತ ಹೇಳಿದರು. ಪಾಕಿಸ್ತಾನವನ್ನು ಭಾರತಕ್ಕಿಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಮಾಡೋದು ಕಷ್ಟ, ತಾವು ಹೆಸರನ್ನು ಬದಲಾಯಿಸಿಕೊಳ್ಳಲು ರೆಡಿಯಾಗಿ ಅಂತ ಹೇಳಬಹುದು ನಾನೊಬ್ಬ ಭಾರತೀಯನಾಗಿ. ಪಾಕಿಸ್ತಾನದವರು ಅದನ್ನ ಹೇಳ್ತಾರೆ, ನಾನು ಹೇಳೋದಲ್ಲಿ. ಇನ್ನು ಕಡೆ ಸುದ್ದಿ, USAID ನಿರ್ನಾಮಕ್ಕೆ ಟ್ರಂಪ್, ಮಸ್ಕ್ ಮಹತ್ವದ ಕ್ರಮವನ್ನು ಕೈಗೊಂಡಂಗೆ ಕಾಣ್ತಿದೆ. ಅರ್ಧದಷ್ಟು ನೌಕರರಿಗೆ ರಜೆ, 1400 ಮಂದಿ ವಜಾ. ಅಮೇರಿಕಾದಲ್ಲಿ ಏನಾಗ್ತಾ ಐತೆ ಅಂದರೆ ಎಲ್ಲರೂ ಒಂಥರ ಟ್ರಂಪ್ ಬ್ರೇಕಿಂಗ್ ನ್ಯೂಸ್ ಕೊಡೋಕೆ ಶುರು ಆಗ್ಬಿಟ್ಟವ್ರೆ. ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ USAID ಏನು ಸ್ವತಂತ್ರ ಸಂಸ್ಥೆಯಾಗಿತ್ತು. ನಾಗರಿಕ ವಿದೇಶಿ ನೆರವು ಮತ್ತು ಅಭಿವೃದ್ಧಿ ಸಹಾಯವನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಇದು ಹಲವಾರು ವಿದೇಶಿ ನೆರವು ಸಂಸ್ಥೆಗಳು ಮತ್ತು ಕಾರ್ಯಕ್ರಮಗಳನ್ನು ಒಂದೇ ಸಂಸ್ಥೆಯ ಅಡಿಯಲ್ಲಿ ಒಗ್ಗೂಡಿಸಲು ಈ ಹಿಂದೆ ಅಧ್ಯಕ್ಷ ಜಾನ್ ಎಫ್ ಕೆನಡಿ 1961ರಲ್ಲಿ USAID ಅನ್ನು ಸ್ಥಾಪನೆ ಮಾಡಿದರು. ಈಗ ಈ ಸಂಸ್ಥೆಯ ನಾಮಾವಶೇಷಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಇದರ ನೇತೃತ್ವವನ್ನು ವಹಿಸತಕ್ಕಂಥ ಎಲಾನ್ ಮಸ್ಕ್ ಮುಂದಾಗಿದ್ದಾರೆ. ಇದರ ಭಾಗವಾಗಿ ಇಂದಿನಿಂದ ಜಾರಿಗೆ ಬರುವಂತೆ ಜಾಗತಿಕವಾಗಿರುವ ಸಿಬ್ಬಂದಿಗಳ ಒಂದು ಭಾಗಕ್ಕೆ ರಜೆ ಪಡೆಯುವಂತೆ ಸರ್ಕಾರ ಸೂಚನೆ ನೀಡಿದೆ. ಇದಷ್ಟೇ ಅಲ್ಲದೆ ಅಮೆರಿಕದಲ್ಲಿ ನೆಲೆಸಿರುವ ಕನಿಷ್ಠ 1600 ಸಿಬ್ಬಂದಿಯನ್ನು ಕೆಲಸದಿಂದ ತೆಗೆದುಹಾಕಲಾಗ್ತಾ ಇದೆ ಅಂತ ತಿಳಿಸಿದೆ. ಫೆಡರಲ್ ಸರ್ಕಾರದ ಗಾತ್ರವನ್ನು ತಗ್ಗಿಸುವುದಕ್ಕಾಗಿ 6 ದಶಕಗಳ ಈ ಸಂಸ್ಥೆಯನ್ನು ಮುಚ್ಚುವುದು ಮತ್ತು
ಗುರಿ ಅಂತ ಡೊನಾಲ್ಡ್ ಟ್ರಂಪ್ ಹಾಗೂ ಸರ್ಕಾರಿ ವೆಚ್ಚ ಕಡಿತದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಎಲಾನ್ ಮಸ್ಕ್ ಹೇಳುವುದಕ್ಕೆ ಪೂರಕವಾಗಿ ಅಲ್ಲಿನ ಸರ್ಕಾರ ಈ ಮಹತ್ವದ ಕ್ರಮವನ್ನು ಕೈಗೊಂಡಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತದೆ. ಏನೇ ಆಗಲಿ ಅಮೆರಿಕಾದಲ್ಲಿ ಒಂದಷ್ಟು ವಿಚಿತ್ರ ರೀತಿಯ ಬದಲಾವಣೆಗಳಿಗೆ ಟ್ರಂಪ್ ಹಾಗೂ ಎಲಾನ್ ಮಸ್ಕ್ ಕೈ ಹಾಕಿದ್ದಾರೆ. ಉಪಾಧ್ಯಕ್ಷ ಇಲ್ಲೇನು ಲೆಕ್ಕಾಚಾರ ಇಲ್ಲ. ಅಧ್ಯಕ್ಷ ಟ್ರಂಪು, ಇನ್ನು ಅವ್ರ ದೋಸ್ತು ಎಲಾನ್ ಮಸ್ಕು ಇಬ್ಬರು ಸೇರ್ಕೊಂಡು ಅಮೆರಿಕಾವನ್ನು ಅವ್ರದೇ ಶೈಲಿಯಲ್ಲಿ ಕ್ಲೀನ್ ಮಾಡ್ತಾವ್ರೆ. ಗೊತ್ತಿಲ್ಲ, ಬಟ್ ಇದು ಭಾರತದಲ್ಲೂ ಕೂಡ ಸರ್ಕಾರವನ್ನು US ಹೆಡ್ ಮೂಲಕ ಭಾರತದಲ್ಲಿ ಮೋದಿಯ ಬದಲಾಗಿ ಬೇರೆಯವ್ರನ್ನ ಪ್ರಧಾನಿ ಮಾಡಬೇಕು ಅಂದರೆ ಬೇರೆ ಸರ್ಕಾರ ತರೋಕ್ಕೆ ಈ ಹಣವನ್ನು ಬಳಸಲಾಗಿತ್ತು ಅನ್ನೋ ಆರೋಪ ಇದೆ. ಅದನ್ನು ಸ್ವತಃ ಟ್ರಂಪ್ ಹೇಳಿದರು. ಇನ್ನು ಬಾಂಗ್ಲಾದಲ್ಲಿ ಕೂಡ ಅರಾಜಕತೆಗೆ ಈ ಸಂಸ್ಥೆ ಕಾರಣ ಆಗಿತ್ತು ಅನ್ನೋದಿದೆ. ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಸರ್ಕಾರವನ್ನು ಬೀಳ್ಸೋದು, ತರೋದು, ಹಾಳು ಮಾಡೋ ಕೆಲಸನ ಇದು ಮಾಡ್ತಿತ್ತು ಅನ್ನೋ ದೊಡ್ಡ ಆರೋಪ ಇದ್ರ ಮೇಲಿದೆ. ಇದರ ಜೊತೆಗೆ ಅವ್ರಿಗೂ ಜಾಸ್ತಿ ಖರ್ಚಾಗ್ತಾ ಇತ್ತು. ನಮ್ಮ ದುಡ್ಡು ತಗೊಂಡೋಗಿ ಬೇರೆಯವ್ರ ದೇಶ ಯಾಕೆ ಹಾಳು ಮಾಡಬೇಕು ಅಂತ ಇದನ್ನು ನಿಲ್ಲಿಸ್ತಾ ಇದ್ದಾರೆ. ಇದಿಷ್ಟು ಇಂದಿನ ಬಿಗ್ ನ್ಯೂಸ್, ಬಿಗ್ ಡಿಬೇಟ್ ಆಗಿತ್ತು. ಧನ್ಯವಾದ. ನಾನು ನಿಮ್ಮ ಶಿವಕುಮಾರ್.